ಪಿತೃಗಳಿಗೆ ಮಾಡಿಲ್ಲ ಅಂದ್ರೆ ದೇವ್ರ ಜಾಗ ಬಿಟ್ಟು ಪಿತೃಗಳ ಜಾಗ ಬಿಡಲ್ಲ. ಮೇನ್ ಪಿತೃಗಳೇ ಇಂಪಾರ್ಟೆಂಟ್. ನಾನ್ ಫಸ್ಟ್ ಕೇಳೋದೇ ನಿಮ್ ಪಿತೃ ದೋಷ ಇದೆಯಾ ಪೂರ್ತಿ, ಇಲ್ಲ ಅಂದ್ರೆ ನಾಗ ದೋಷ ಇರತ್ತೆ, ಇಲ್ಲ ಅಂದ್ರೆ ದೈವ ದೋಷ ಇರತ್ತೆ. ಅವ್ರಿಗೆ ಅಸಮಾಧಾನ ಆದ್ರೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ? ಎಷ್ಟೋ ಜನ ಸಾಯೋ ಟೈಮಲ್ಲಿ ಮಕ್ಕಳು ಅಪ್ಪನ್ ನೋಡಿರಲ್ಲ, ಅವಾಗ ಕುತ್ಕೊಂಡಿರ್ತಾರೆ. ನನ್ ಕ್ಲೈಂಟ್ ನ ಅವ್ರಿಗೆ ಕನೆಕ್ಟ್ ಮಾಡ್ತೀನಿ, ನಾನ್ ನೋಡಿರ್ತೀನಿ, ಬಟ್ ಕ್ಲೈಂಟ್ ನ ಅವ್ರ ಅಪ್ಪಂಗೆ ಕನೆಕ್ಟ್ ಮಾಡಿರ್ತೀವಿ. ಅವ್ರು ಕಾಲ್ ಮಾಡ್ಬಿಟ್ಟು ನನ್ಗೆ ಹೇಳ್ತಾರೆ ಅಪ್ಪನ್ ತೋರಿಸಿ. ಅವ್ರ ಡ್ಯಾಡಿ ಹಾಗೆ ನಿಂತಿರ್ತಾರೆ ಎಲ್ಲೋ ಒಂದ್ ಕಡೆ ದೂರದಲ್ಲಿ. ಅಪ್ಪ ತಿರ್ಗಪ್ಪ, ಅಪ್ಪ ತಿರ್ಗಪ್ಪ, 1 hour ಅಳ್ತಾರೆ ಗೊತ್ತಾ ನಿಮ್ಗೆ? ಎಷ್ಟೊತ್ತಾರು ತಿರ್ಗಲ್ಲ, ಎಷ್ಟೊತ್ತಾದ್ಮೇಲೆ ತಿರುಗ್ತಾರೆ. ಅವಾಗ ಮಗಳಿಗೆ ಬ್ಲೆಸ್ ಮಾಡಿದಾಗ ಇಲ್ಲಿ ಜೋರ್ ಹಳ ಆಗಿರತ್ತೆ. ಈಗ ಪಿತೃಪಕ್ಷ ಮಾಡೋದು ಅಥವಾ ಪೂಜೆ ಮಾಡೋದು ಅದು ನಮ್ಮ ಪದ್ಧತಿಗಳಲ್ಲಿ ಒಂದಿದೆ ಅಂತ ಅನ್ಕೊಂಡು ತುಂಬಾ ಜನ ಫಾಲೋ ಮಾಡ್ತಾರೆ. ಅಂಡ್ ಅದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಅಂದ್ರೆ ಅಂಗಡಿಯಿಂದ ಏನಾದ್ರು ತಗೊಂಬ ಇಡು, ಮುಂಚೆ ಎಲ್ಲ ಮನೇಲಿ ಮಾಡೋರು. ಸೊ ಇದು ಎಷ್ಟು ಮುಖ್ಯ. ಪಿತೃಗಳಿಗೆ ಮಾಡಿಲ್ಲ ಅಂದ್ರೆ ದೇವ್ರ ಜಾಗ ಬಿಟ್ಟು ಪಿತೃಗಳ ಜಾಗ ಬಿಡಲ್ಲ. ಮೇನ್ ಪಿತೃಗಳೇ ಇಂಪಾರ್ಟೆಂಟ್. ನಾನ್ ಫಸ್ಟ್ ಕೇಳೋದೇ ನಿಮ್ ಪಿತೃ ದೋಷ ಇದೆಯಾ ಫಸ್ಟ್ ಪೂರ್ತಿ, ಇಲ್ಲ ಅಂದ್ರೆ ನಾಗ ದೋಷ ಇರತ್ತೆ, ಇಲ್ಲ ಅಂದ್ರೆ ದೈವ ದೋಷ ಇರತ್ತೆ. ಕನೆಕ್ಟ್ ಆಗದೆ ಫಸ್ಟ್ ಪಿತೃಗಳು ಫಸ್ಟ್ ಕೇಳೋದು. ಹೆಂಗ್ ಗೊತ್ತಾ, ಮೊನ್ನೆ ಲಾಸ್ಟ್ ಮಂತಲ್ಲಿ ಹಿಂಗೆ ಧ್ಯಾನ ಕುತ್ಕೊಂಡಿದ್ದೆ. 6 o'clock ಆಯಿತು. ಕಾಲ್ ಪಿಕ್ ಮಾಡಿದೆ. ಹಂಗೆ ಧ್ಯಾನ ಮಾಡ್ತಾ ಮಾಡ್ತಾ ಕಾಲ್ ಪಿಕ್ ಆದ ತಕ್ಷಣ ಮೇಡಮ್ ನನಗೆ ಕೆಲಸ ಸಿಗ್ತಾ ಇಲ್ಲ, ನಿಮ್ಮಮ್ಮನ ಮಾಂಗಲ್ಯ ಎಲ್ಲಿ ಅಂದೆ. ನಮ್ಮಮ್ಮನ ಮಾಂಗಲ್ಯ ಬೀರುಲಿದೆ ಅಂದರು. ತಗೊಂಡು ಬಂದು ನಿಮ್ಮಮ್ಮನ ಫೋಟೋಗೆ ಹಾಕಿ ಅಂದೆ. ಹಾಕಿದ್ರು. ಹಾಕಾದ್ಮೇಲೆ 2 daysಗೆ ಕೆಲಸ ಸಿಕ್ಕಿದೆ. ಮೆಸೇಜ್ ಬಂತು 3-4 daysಲ್ಲಿ ನನಗೆ ಇಂಟರ್ವ್ಯೂವಲ್ಲಿ ಇದಾಯಿತು ಮೇಡಮ್. ಸೊ ಹೆಂಗೆ ಗೊತ್ತಾ, ಆನ್ಸರ್ಸ್ ಫಿಶಸ್ಸು ಇರುತ್ತೆ. ಒಬ್ಬೊಬ್ರು ಆಸೆ ಇಟ್ಕೊಂಡು ಸತ್ತೋಗ್ಬಿಟ್ಟಿರ್ತಾರೆ ಏನೋ ವಿಚಾರಗಳು ಅಲ್ಲಿ. ಅಲ್ಲಿ ಸರ್ ಫಾರಿನ್ ಕ್ಲೈಂಟ್ ಅವ್ರದ್ದು ಅಷ್ಟೇ. ಅವ್ರ ಮಾವನ ವಾಚ್ ಕಾಣಿಸ್ತದೆ. ನನಗೆ ಬಂದ್ಬಿಟ್ಟು ಅಂಕಲ್ ಕೇಳ್ತಾರೆ, ವಾಚ್ ನನ್ನ ವಾಚ್ ಕೇಳು, ನಿಮ್ಮ ವಾಚ್ ಹೇಳಿ ನಿಮ್ಮ ಮಾವಂದು ಅಂತ ಕೇಳಿದೆ. ಕೈ ಹಿಂಗೆ ತೋರಿಸಿರ್ತಾರೆ ಬಂದ್ಬಿಟ್ಟು, ನಿಮ್ಮ ಮಾವನ ವಾಚ್ ಹೇಳಿ, ನಿಮ್ಮ ಮಾರ್ಬಿಟ್ಟೆ. ಮಾರಾದ್ಮೇಲೆ ಮತ್ತೆ ಬೈತಾ ಇರ್ತಾರ ನಿಮಗೆ, ಅದಕ್ಕೆ ಮತ್ತೆ ಬೈತಾರ ನಿಮಗೆ. ಫಸ್ಟು ನಿಮ್ಮ ಮಾವನ ವಾಚ್ ತೊಗೊಂಬನ್ನಿ ಅಂತ ಹೇಳಿ ಪೂಜೆಗೆ ಮಾವನ ವಾಚ್ ಇಟ್ಟ ಮೇಲೆ ಕೂಲಾಗಿದೆಲ್ಲ. ಈ ಥರ ತುಂಬ ಚಿಕ್ಕ ಚಿಕ್ಕ ವಿಚಾರಗಳು ನಮ್ಗೆ ಗೊತ್ತಾಗುತ್ತೆ. ಅವ್ರಿಗೆ ಅಸಮಾಧಾನ ಆದರೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ? ಈಗ ಅಷ್ಟೊಂದು ಸಲ ನಿಷ್ಠೂರ ಸಾವುಗಳಾಗೋಗಿರುತ್ತೆ. ನಿಮ್ಗೆ ಗೊತ್ತಿರಲ್ಲ, ಸುಮ್ಮನೆ ಚೆನ್ನಾಗೇ ಇರ್ತಾರೆ, ಲಾಸ್ಟಲ್ಲಿ ಜಗಳ ಆಡಿರ್ತಾರೆ. ಅಪ್ಪ ಮಗಳಿರ್ಬೋದು, ನಾವಾಗಿರ್ಬೋದು, ಯಾರಾದರೂ ಜಗಳ ಆಡಿದ್ರೆ ಅದು ನಿಷ್ಠೂರ ಸಾವು. ಅದು ಯಾಕಂದರೆ ನಾವು ಸತ್ತ ಮೇಲೆ ಅವ್ರನ್ನ ನೆನೆಸ್ಕೋಬಾರ್ದು ಅಂತ ಇರತ್ತೆ. ಸುಮ್ಮನೆ ಎಷ್ಟೋ ಜನ ಸಾಯೋ ಟೈಮಲ್ಲಿ ಮಕ್ಕಳು ಅಪ್ಪನ ನೋಡಿರಲ್ಲ, ಅವಾಗ ಕುತ್ಕೊಂಡಿರ್ತಾರೆ. ನನ್ನ ಕ್ಲೈಂಟ್ನ ಅವ್ರಿಗೆ ಕನೆಕ್ಟ್ ಮಾಡ್ತೀನಿ, ನಾನು ನೋಡಿರ್ತೀನಿ, ಬಟ್ ಕ್ಲೈಂಟ್ನ ಅವ್ರ ಅಪ್ಪಂಗೆ ಕನೆಕ್ಟ್ ಮಾಡಿರ್ತೀವಿ. ಅವ್ರು ಕಾಲ್ ಮಾಡಿಬಿಟ್ಟು ನನ್ಗೆ ಹೇಳ್ತಾರೆ ಅಪ್ಪನ ತೋರಿಸಿ. ಅವ್ರ ಡ್ಯಾಡಿ ಹಾಗೆ ಕೂತಿರ್ತಾರೆ, ನಿಂತಿರ್ತಾರೆ ಎಲ್ಲೋ ಒಂದು ಕಡೆ ದೂರದಲ್ಲಿ. ಅಪ್ಪ ತಿರ್ಗಪ್ಪ, ಅಪ್ಪ ತಿರ್ಗಪ್ಪ, 1 hour ಅಳ್ತಾರೆ ಗೊತ್ತಾ ನಿಮಗೆ? ನಾನು ನೋಡ್ತಾ ಇರ್ತೀನಿ, ಬಟ್ ನಾನು ಎಮೋಷ್ನಲ್ ಬ್ಲಾಕ್ಡ್ ಆಗಂಗಿಲ್ಲ, ಯಾಕಂದ್ರೆ ಅವ್ರು ನನ್ನ ಕ್ಲೈಂಟು. ನಂಗೆ ಚಕ್ರಾಸ್ ಬ್ಲಾಕ್ಡ್ ಆಗೋಗುತ್ತೆ, ಬಟ್ ನನಗೂ ಅಳು ಬರುತ್ತೆ. ಪಾಪ ಎಷ್ಟೊಂದು ಅಳ್ತಾ ಇದ್ದಾರೆ. ಅಂಕಲ್ ಪ್ಲೀಸ್ ತಿರ್ಗಿ ಅಂಕಲ್. ನಾನು ಒಂದು ಸ್ವಲ್ಪ ಮಗು ಥರನೇ ಮಾತಾಡೋದು ಸೋಲ್ಸ್ ಜೊತೆ. ಅಂಕಲ್ ಒಂದ್ಸಲ ತಿರುಗಿಬಿಡಿ ಅಂಕಲ್. ಎಷ್ಟೊತ್ತಾರು ತಿರ್ಗಲ್ಲ, ಎಷ್ಟೊತ್ತಾದ್ಮೇಲೆ ತಿರುಗ್ತಾರೆ. ಅವಾಗ ಮಗಳಿಗೆ ಬ್ಲೆಸ್ ಮಾಡಿದಾಗ ಇಲ್ಲಿ ಜೋರ್ ಹಳ ಆಗಿರತ್ತೆ. ಇವ್ರಿಗೆ ಆ ವಿಷನ್ ನೀಟಾಗಿ ಕಾಣ್ತಿರುತ್ತೆ ನಿಮ್ಮ ಮೂಲಕ. ಕನೆಕ್ಟ್ ಮಾಡಿಬಿಡ್ತೀನಿ ನಾನು ಒಂದ್ಸಲ, ತುಂಬ ಅಪ್ಪ ಮಗಳು ನೋಡಲಿ ಅಂತ. ಎಷ್ಟೋ ಜನ ಹತ್ತು ಹೋಗಿರ್ತಾರೆ. ಆಕ್ಸಿಡೆಂಟ್ ಆಗಿರುತ್ತೆ ನೋಡಿ ಸಡನ್ ಆಗಿ, ಪಾಪ ಏನು ಹೇಳ್ದೆ ಸತ್ತೋಗಿರ್ತಾರೆ. ಅವ್ರನ್ನ ಕನೆಕ್ಟ್ ಮಾಡಿದಾಗಂತೂ ಭಾಳ ಬೇಜಾರಾಗೋಗುತ್ತೆ. ತುಂಬ ಇರುತ್ತೆ ಹೇಳ್ತಾರು ಅವ್ರು ಏನೇನೋ ವಿಚಾರ. ನನಗೆ ರೀಸೆಂಟಾಗಿ ಗೊತ್ತಾಗಿದ್ದು ಒಂದು ವಿಚಾರ, ಮೇಡಮ್ ಅದು ಯಾಕೆ ಕೆಳಗಡೆ ಬಿದ್ದಿದ್ದದು ಆಕ್ಸಿಡೆಂಟಾಗಿ. ಯಾಕೆ ಅಂದರೆ ನೆಗೆಟಿವ್ ಎನರ್ಜಿ ಬಂದ್ಬಿಟ್ಟು ಕಣ್ಣ ಹತ್ರ ಹೊಡೆದಿರೋದು ಅವನಿಗೆ. ಅದು ಅವ್ನು ಕ್ರಾಸ್ ಮಾಡಿದ್ದಾನೆ ಆ ರೋಡಲ್ಲಿ. ನೆಗೆಟಿವ್ ಎನರ್ಜಿ ಒಂಥರ ಗಾಳಿ ಥರ ಬ್ಲ್ಯಾಕ್ ಎನರ್ಜಿ ಬಂದು ಅವನಿಗೆ ಕಣ್ಣಿಗೆ ಹೊಡೆದಿದೆ. ಅವ್ನ ಪಾಪ ಸೀದಾ ಹೋಗ್ತಿರೋನು ಗಾಡಿ ಕೆಳಗಡೆ ಹಾಕಿದ್ದಾನೆ. ಅತೃಪ್ತ ಆತ್ಮಗಳಿರುತ್ತೆ ರೋಡ್ ಮೇಲೆ ಎಷ್ಟೋ ಸಲ. ಪಾಪ ಅವನ ಟೈಮಿಗೆ ಆ ಟೈಮಿಗೆ ಕನೆಕ್ಟ್. ಅದಕ್ಕೆ ಹೇಳೋದು ಯಾವಾಗಲೂ ಆರ ಕ್ಲೆನ್ಸ್ ಮಾಡ್ಕೊಳ್ಳಿ, ಆರ ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ಮನೆ ದೇವ್ರದ್ದು ಆಶೀರ್ವಾದ ಚೆನ್ನಾಗಿಟ್ಕೊಳ್ಳಿ. ಅವಾಗ ಯಾವುದೇ ನೆಗೆಟಿವ್ ಎನರ್ಜೀಸ್ ನಮಗೆ ಕನೆಕ್ಟ್ ಆಗಲ್ಲ. ಕಾರ್ 10 ಪಲ್ಟಿ ಹೊಡೆದ್ರು ಒಳಗಡೆ ಇರೋನು ಆರಾಮಾಗೇ ಇರ್ತಾನೆ. ಕಾರು ಒಂದು ಹೋಗಿರ್ಬೇಕಷ್ಟೇ ನಿಮಗೆ ಆಚೆ. ನಮ್ಮ ದಿನ ಎಷ್ಟು ಸೋಲ್ಗಳನ್ನ ನೋಡಿದಾಗ ನಾನು ಇವಾಗ 1000 ಎಬೋ ಸೋಲ್ಸ್ ನೋಡಿರ್ಬೋದು. ನಾನು ಕ್ರೂರ ಆತ್ಮಗಳನ್ನೂ ನೋಡಿದ್ದೀನಿ. ಯಾವುದು ಅಂದರೆ ಅಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲಿ
ಒಂದು ಕ್ರೂರ ಆತ್ಮ ಇವತ್ತಿಗೂ- ಮ್ಯಾಂಗ್ಳೂರಿನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಅವ್ರು ಫುಲ್ ರಿಚ್ ಫ್ಯಾಮಿಲಿ, ಅವ್ರು ಸಡನ್ನಾಗಿ ಲೋ ಆಗೋಗಿದ್ದಾರೆ. ಅವ್ರದ್ದು ಪಿಕ್ ಮಾಡೋಕ್ಕೆ ಹೋದಾಗ ಒಂದು ಹೆಣ್ಣಿನ ಆತ್ಮ ಬಿಡ್ತಾ ಇತ್ತು. ಬಟ್ ಇವ್ರು ಯಾರೂ ಒಪ್ಕೊಳಕ್ಕೆ ರೆಡಿ ಇಲ್ಲ ಏನಾಗಿದೆ ಅಂತ ಸ್ಟೋರಿನ. ನಾನು ಕೇಳ್ತಾನೇ ಇದ್ದೀನಿ, ಒಂದು ಹೆಣ್ಣಿನ ಆತ್ಮ ಜೋರಾಗಿ ಬರ್ತಿದೆ. ಅವಳು ನಾನು ತುಂಬ ಕನ್ವಿನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಆತ್ಮಕ್ಕೆ, ಅದು ಕನೆಕ್ಟ್ ಆಗಕ್ಕೆ ರೆಡಿ ಇಲ್ಲ. ಅದಕ್ಕೆ ಸಿಟ್ಟು ಜಾಸ್ತಿ ಇತ್ತು ಇವ್ರ ಜೊತೆಗೆ. ಇವ್ರ ಜೊತೆ ಅಲ್ಲ, ಇವರು ಸತ್ಯ ಒಪ್ಕೊಂಡ್ರೆ ಅವಳನ್ನ ಏನಾದ್ರು ಕನ್ವಿನ್ಸ್ ಮಾಡ್ತಾ ಇದ್ದೆ. ಅವ್ರು ಒಪ್ಕೋತಾ ಇಲ್ಲ, ನಂಗೆ ಗೊತ್ತಿಲ್ಲ ಇವ್ರು ಬಂದಿರೋದು ಏನು ಕೇಳೋದಕ್ಕೆ? ನಾವು ಯಾಕೆ ರಿಚ್ ಇದ್ದವರು ಇದು ಆಗಿದೆ. ಒಂದು ಪಿತೃಗಳನ್ನಕ್ಕಿಂತ ಸ್ತ್ರೀ ಶಾಪ ಇದೆ. ಸ್ತ್ರೀನ ಇರ್ಬೋದು, ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ದೆವ್ವ ಇರ್ಬೋದು, ಯಾವುದೋ ಒಂದು ಹೆಣ್ಣಿನ ಆತ್ಮ ಅಂತ ಇತ್ತು. ಸಡನ್ ಆಗಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸು ಒಂದು ಆತ್ಮ ನನಗೆ ಬಂದು ಮುಖಕ್ಕೆ ಕೊಡ್ತಿತ್ತು. ಚಕ್ಕನ್ ಬಂತು. 4 days ವಿಷನ್ ಬ್ಲಾಕ್ ನನಗೆ. ಅವ್ನು ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾನೆ, ನಾನು ಪಿಕ್ ಮಾಡ್ತಾ ಇಲ್ಲ. ಅವ್ನ ಕಾಲ್ ಪಿಕ್ ಮಾಡದೇ ಇಲ್ಲ. ನಾನು ಹೇಳಿದೆ, ನಾನು ಇವತ್ತಿನ ಅವ್ರ ರೀಡಿಂಗ್ ನಾನು ತಗೊಳ್ಳಲ್ಲ, ದಯವಿಟ್ಟು ನನ್ನ ಬ್ಲಾಕ್ ಓಪನ್ ಮಾಡುವಂಥ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಓಪನ್ ಆಯಿತು. ಅದಕ್ಕಿನ್ನೂ ಉತ್ತರ ಸಿಗ್ಲಿಲ್ವಾ? ಅದಕ್ಕೆ ಉತ್ತರ ಸಿಗಲಿಲ್ಲ. ಅದು ಒಂದೇ ನಾನು ಕ್ವಿಟ್ ಮಾಡಿದ್ದು. ತುಂಬ ಕ್ವಿಟ್ ಮಾಡಿಲ್ಲ, ಇದು ಒಂದು ಮಾತ್ರ ಒಂದೊಂದು ಸಲ ಕ್ವಿಟ್ ಮಾಡಿಬಿಡ್ತೀನಿ. ಓಕೆ. ಇನ್ನೊಂದು ಮೈಸೂರ್ದು ಸ್ಟಾರ್ಟಿಂಗಲ್ಲಿ ಅದಾಗಿದ್ದು. ಕುತ್ಕೊಂಡು ಮಾತಾಡ್ತಾ ಇದ್ದೆ ಅಮ್ಮ ಮಗನ ಜೊತೆ. ನಾನು ನೋಡ್ಬಿಟ್ಟು ಬಂದಿದ್ದೆ ಅವ್ನು ಹೆಂಗೆ ಸತ್ತಿದ್ದಾನೆ ಹೇಳ್ದೆ. ಅವ್ನು ಸೂಸೈಡ್ ಮಾಡ್ಕೊಂಡಿದ್ದ. ಅವ್ನು ಯಾಕೆ ಸೂಸೈಡ್ ಮಾಡ್ಕೊಂಡಿದ್ದ ಎಲ್ಲ ಸ್ಟೋರಿ ಹೇಳ್ಬಿಟ್ಟು ಆಚೆ ಬಂದಿದ್ದೀನಿ. ಅವ್ರ ತಾಯಿಗೆ ಅದು ಕೇಳಬೇಕಿತ್ತು. ಅವ್ರ ಹಸ್ಬೆಂಡು ಬಗ್ಗೆ ಕೇಳಬೇಕಿತ್ತು. ಆಲ್ರೆಡಿ ಅವರು ಸೆಕೆಂಡ್ ಮ್ಯಾರೇಜು ಆಗೋಗಿದ್ರು. ನನ್ನ ಮಗ ಅಲ್ಲೇ ಕೂತಿದ್ದ ಪಕ್ಕದಲ್ಲಿ. ನಾನು ಹೇಳ್ತಾ ಇದ್ದೀನಿ, ಮೇಡಮ್ ಮಾತು ಮುಗ್ದಿದ್ದ ಅವ್ರ ಜೊತೆ. ಅವ್ನು ಹೇಳ್ತಾ ಇದ್ದಾನೆ, ಅಯ್ಯೋ ಅವನೇ ಕೆಟ್ಟಾಗಿ ಬೈತದ. ಅದು ಕೆಟ್ಟಾಗಿ ಬೈತದ ಅಂದರೆ ಅವಳ ಮೇಲಿರೋ ಎಲ್ಲಾನು ವಿಷನ್ ರೂಪದಲ್ಲಿ ಹೇಳ್ತಾ ಇದ್ದ. ಅಂದರೆ ರೈಟಿಂಗ್ ಇಲ್ಲ, ಮಾತಿಲ್ಲ. ಬಟ್ ಇವಳೇನು ಮಾಡಿದಾಳೆ, ಇವನೇನು ಮಾಡಿದ್ದಾನೆ, ಮಗ ಏನು ಮಾಡ್ತಿದ್ದಾನೆ. ಮಗ ಅವನು ಗೌರ್ನಮೆಂಟ್ ಎಂಪ್ಲಾಯ್. ಇವನು ದುಡ್ಗೋಸ್ಕರ ಬಂದು ಕೂತಿರೋದು ನಿಮ್ಮ ಹತ್ರ. ನನ್ನ ದುಡ್ಡು ಬೇಕು, ಇವ್ರಿಗೆ ನಾನು ಬೇಡ. ನಾನು ಯಾಕೆ ಇವ್ರಿಗೆ ದುಡ್ಡು ಬರೋಂಗೆ ನಾನು ಮಾಡ್ಕೊಳ್ಳಿ. ಅವ್ರಿಗೆ ದುಡ್ಡು ಬರೋದನ್ನ ಬ್ಲಾಕ್ ಮಾಡಿಬಿಟ್ಟಿದೆ. ಆ ಬ್ಲಾಕೇಜಸ್ ನನ್ನ ಹತ್ರ ಓಪನ್ ಮಾಡಿಸ್ಕೊಳಕ್ಕೆ ಬಂದಿರೋದು ಅವರು, ದುಡ್ಡು ಬರೋ ಹಾಗೆ. ಅಂದರೆ ಗೌರ್ನಮೆಂಟ್ ಎಂಪ್ಲಾಯ್ ದುಡ್ಡು. ಇವ್ರು ಹೇಳ್ತಾ ಇರೋದು, ನನ್ನ ಆತ್ಮ ಇವ್ರಿಗೆ ಬೇಡ, ನನಗೊಂದು ಪೂಜೆ ಮಾಡಿಲ್ಲ ಇವರು, ನನ್ನ ದುಡ್ಡು ಯಾಕೆ ಇವ್ರಿಗೆ ಬರೋಕ್ಕೆ ಬಿಡಲಿ ಅಂತ ಅವ್ನ ಕ್ವೆಶನ್ನು, ಆತ್ಮದ ಕ್ವೆಶನ್ನು. ನಾನು ಹೆಂಗೆ ಅವ್ರ ಹೆಂಡತಿ, ಇವಳು ಬದುಕಿದಾಗೂ ತೊಂದರೆ ಕೊಟ್ಟಿದ್ದಾನೆ, ಸತ್ತ ಮೇಲೂ ತೊಂದರೆ ಕೊಟ್ಟಿದ್ದಾನೆ. ನನಗೆ ಕರೀರಿ, ಮಾತಾಡಲೇಬೇಕು ನಾನು, ಕರೀರಿ ಮಾತಾಡಿ. ಕರೆದು ಇನ್ನೂ ನನಗೆ ಅದು ಕರಿಯೋಕ್ಕೆ ಬರಲ್ಲ. ಈಗ ಕೂತಿದ್ದೀನಿ, ಪಟ್ಟನ ಮಗನ ಮೇಲೆ ಬಂದ್ಬಿಡ್ತು ಅದು, ಕರೀರಿ ಅಂದ ತಕ್ಷಣ. ಆಗುತ್ತಾ? ಆಗಿದೆ. ಓನ್ ತುಂಬ ದೊಡ್ಡ ಹುಡುಗ. ನನಗೆ ಬೇರೆ ಅದು ಎಕ್ಸ್ಪೀರಿಯನ್ಸೇ ಗೊತ್ತಿಲ್ಲ. ನನಗೆ ಆತ್ಮನ ನೋಡಕ್ಕೆ ಬರುತ್ತೆ, ಕರಿಯೋಕ್ಕೆ ಬರಲ್ಲ, ವಾಪಸ್ ಕೆಲ್ಸಕ್ಕೆ ಬರಲ್ಲ. ಫಸ್ಟ್ ಆಫ್ ಆಲ್ ಆಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ, ಏನು ಮಾಡಬೇಕು. ಮ್ಯಾಮಿಗೆ ಕಾಲ್ ಮಾಡೋದಂಗೂ ಇಲ್ಲ, ಲೇಟ್ ಆಗೋಗಿದೆ. ಆಲ್ರೆಡಿ 9:30 ಆಗೋಗಿದೆ. ಸುಮ್ಮನೆ ನೋಡ್ತಾ ಕೂತಿದ್ದೆ. ಅವ್ರು ಏನೇನು ಬೈತಾ ಇತ್ತು. ನನಗೇನು ಬೈದಿಲ್ಲ ಆತ್ಮ. ಅದು ನೀನು ಇವ್ರಿಬ್ರು ಮಧ್ಯ ಬರಬಾರ್ದು ಅಂತ ಹೇಳ್ತು. ನಾನು ಬರಲ್ಲ. ಆಮೇಲೆ ನಾನು ಕೂತ್ಕೊಂಡು ಪ್ರೀತಿದ ಹೇಳಿದೆ, ಆಗೋಗಿದ ಮುಗ್ದೋಗಿದ್ದಲ್ಲ. ನೀವೀಗ ಬಂದು ಇವನಿಗೆ ತೊಂದರೆ ಮಾಡಿ, ನಿಮ್ಮ ಮಗನಿಗೆ ನೀವು ತೊಂದರೆ ಮಾಡ್ದಂಗಲ್ಲ. 10 ನಿಮಿಷ ಆದಮೇಲೆ, 15 ನಿಮಿಷ ಆದಮೇಲೆ ತಲೆ ಸುತ್ತ ಬಿದ್ದಿದ್ದದು. ಆಮೇಲೆ ಮನೆಗೆ ಹೋದ್ಮೇಲೂ ಅದು ವೈಬ್ಸ್ ಇತ್ತು ಅವ್ರಿಗೆ. ಅದು ದ್ವೇಷವಾಗೇ ಇತ್ತದು ಆತ್ಮ. ಆಮೇಲೆ ಅದು ತಾಂತ್ರಿಕ ಹೇಳಿ ಅದಕ್ಕೆ ಆತ್ಮಬಂಧನ ಅಂತ ಮಾಡಿಸ್ಕೊಂಡಿತ್ತು. ಇದು 2 ಎಕ್ಸ್ಪೀರಿಯನ್ಸು ತುಂಬ ನನಗೆ ಯಾವಾಗಲೂ ಕನೆಕ್ಟ್ ಆಗ್ತಿರುತ್ತೆ.